ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್ ನಾನು ನವೀನ್ ಕುಮಾರ್ ಅಂತ ಹೇಳಿ SMR ಸೋಲಾರ್ ಪಂಪ್ಸ್ ಮಾಲೀಕರು. ಸರ್ ನಾವು ನಮ್ಮ ತೋಟದಲ್ಲಿ ಸುತ್ತ ಬಾರ್ಡ್ರೇಷನ್ ಅಲ್ಲಿ ಒಂದು 150 ವಿಧವಾದ ಹಣ್ಣಿನ ಗಿಡಗಳು ಹಾಕೊಂಡಿದೀವಿ. ಸರ್ ಅಂದ್ರೆ ಎಲ್ಲ ವಿಶೇಷವಾಗಿ ನಮಗೆ ಏನು ಔಷಧಿ ಯುಕ್ತವಾಗಿರ್ತಂತ ಗಿಡಗಳು ಹಾಕಿದ್ವಿ. ಇದು ಬಾಳೆಯಲ್ಲಿ ನೀವು ನೋಡಿ ವಿಶೇಷವಾಗಿ ಇದು ಕಲ್ಬಾಳೆ ಅಂತ ಹೇಳ್ತೀವಿ. ಸರ್ ಕಲ್ಬಾಳೆ ಅಂದ್ರೆ ನಂಜನಗೂಡ್ ಕಲ್ಬಾಳೆ. ಇದು ನಂಜನಗೂಡ್ ರಸಬಾಳೆ ಕೇಳಿರ್ತೀರಿ, ಇದು ನಂಜನಗೂಡ್ ಕಲ್ಬಾಳೆ. ಇದೇನಂದ್ರೆ ನಮ್ ಕಿಡ್ನಿಲಿ ಏನಾದ್ರು ಕಲ್ಗಳಿದ್ರೆ ಇದು ತಿನ್ನೋದ್ರ ಮುಖಾಂತರ ನಾವು ಕಲ್ಗಳನ್ನ ಕರಗಿಸಬಹುದಾಗ್ತದೆ. ಮೆಡಿಸಿನ್ ಇಲ್ಲದೆ ಫ್ರೀಕ್ವೆಂಟ್ಲಿ ತಿಂತಾ ಇರ್ಬೇಕು. ಆಮೇಲೆ ಜಾಯಿಂಟ್ ಪೈನ್ಸ್ ಏನಾನ ಇದ್ರೆ ಜಾಯಿಂಟ್ ಪೈನ್ಸ್ ಕ್ರಮೇಣ ಕಡಿಮೆ ಆಗ್ತದೆ. ಮತ್ತೆ ಇದು ತುಂಬಾ ಗಾತ್ರದಲ್ಲಿ ಕಮ್ಮಿ ಇರುತ್ತೆ ಸರ್. ನಾವು ತುಂಬಾ ಜನಗಳಿಗೆ ಹಣ್ಣು ಕೊಡಕ್ಕಾಗಲ್ಲ. ಒಂದೆರಡು ಫ್ಯಾಮಿಲಿಗೆ ಆಗೋವಷ್ಟು ಅಷ್ಟೇ ಚಿಕ್ಕದಾಗಿ ಬರ್ತದೆ. ಇದು ಹಣ್ಣು ಆದ ಕೂಡಲೇ ತುಂಬಾ ಬಿರುವಾಗಿ ಹೊಡೆದು ಸೀಳ್ ಬಿಡುತ್ತೆ ಸರ್ ಹಣ್ಣನ್ನೇ. ಹಣ್ಣಾಗಕ್ ಮುಂಚೆನೆ ಹಣ್ಣನ್ನ ಎಲ್ಲಾ ಕಡೆ ಸಿಪ್ಪೆ ಸುಲ್ಕೊಳ್ಳೋದ್ರಿಂದ ಇದು ನೋಡಿದ್ರೆ ಅಷ್ಟು ತಿನ್ಬೇಕು ಅನ್ಸಲ್ಲ. ಯಾವಾಗ್ಲೂ ಆರೋಗ್ಯವಾಗಿರೋದು ನಮ್ಗೆ ಇಷ್ಟ ಆಗಲ್ಲ ಸರ್, ಚೆನ್ನಾಗಿ ಕಾಣಲ್ಲ. ಅನಾರೋಗ್ಯವಾಗಿರೋದು ಕಣ್ಣನ್ನ ಅಟ್ರಾಕ್ಟ್ ಮಾಡುತ್ತಂತೆ. ಹಾಗೆ ಆರೋಗ್ಯವಾಗಿ ನಮ್ಗೆ ಏನೇನ್ ಅನುಕೂಲ ಆಗ್ತದೆ ಅದು ನಮ್ಗೆ ಚೆನ್ನಾಗಿ ಕಾಣ್ತಾ ಇರಲ್ಲ ಸರ್. ಸೊ ಹಾಗಾಗಿ ಇದೊಂದು ಬಾಳೆ ಸರ್. ಆಮೇಲೆ ನನ್ನ ಫಾರ್ಮ್ ಅಲ್ಲಿ ವಿಶೇಷವಾಗಿ ಸುತ್ತ ನಾವು ಎಲ್ಲಾ ವಿಧವಾದ ಹಣ್ಣಿನ ಗಿಡಗಳನ್ನ ಹಾಕಿದೀವಿ ಸರ್. ಈಗ ಆದ್ಮೇಲೆ ಯಾವಾಗ್ಲೇ ನಮ್ ತೋಟಕ್ಕೆ ಬಂದ್ರೆ ಒಂದಲ್ಲ ಒಂದು ದಿನ ಸೀಸನ್ ಬರ್ಲಿ ಒಂದ್ ಹಣ್ಣು ಕೊಡ್ಬೇಕು ಅಂತ ಪ್ರತಿ ವರ್ಷ ಬಿಡೋ ಅಂತ ಹಳಸಾಕಿದೀವಿ, ಮಾವ್ ಹಾಕೊಂಡಿದೀವಿ, ಮತ್ತೆ ಡ್ರ್ಯಾಗನ್ ಫ್ರೂಟ್ಸ್ಗಳಿದೆ, ಮತ್ತೆ ಅಂಜೂರ ಇದೆ, ಬೆಣ್ಣೆ ಹಣ್ಣಿನ ಗಿಡಗಳು ಅಂದ್ರೆ ಬಟರ್ ಫ್ರೂಟ್ಸ್ ಇದೆ, ಮತ್ತೆ ಸೀಬೆಕಾಯಿ ಗಿಡಗಳಿದೆ ಒಂದ್ 5-6 ತರದ್ದು. ಆಮೇಲೆ ಒಂದು 4 ಜಾತಿದು ಸಪೋಟ ಹಣ್ಣಿನ ಗಿಡಗಳಿದೆ. ಮತ್ತೆ ಇನ್ನು ಬಟರ್ ಫ್ರೂಟ್ ಅಲ್ಲಿ ಪೀನಟ್ ಬಟರ್ ಅಂತ ಹಾಕಿದೀವಿ, ಎಗ್ ಫ್ರೂಟ್ಸ್ ಹಾಕಿದೀವಿ. ಅಂದ್ರೆ ಈ ತಳಿದು ಬಾಳೆ ಬಂದು ಎಲ್ಲಾ ಕಡೆ ಸಿಗುತ್ತಾ ಸರ್? ಈಗ ನಾವು ಸರ್ ಸಿಗುತ್ತೆ. ಕೆಲವೊಂದ್ ಕಡೆ ನೀವು ತಗೊಬಹುದು ಸಸಿನ. ಸಿಗದೆ ಇದ್ರೆ ನಮ್ಮಲ್ಲಿ ಮರಿಗಳು ಸಿಗ್ತದೆ. ಯಾರಾದ್ರೂ ಬಂದು ತಗೊಂಡೋಗೋರ್ಗೆ ನೋಡಿ, ಆಕ್ಚುಲಿ ಈ ಮರಿಗಳು ನಿಮ್ಗೆ ಈಗ 2 ಕಾಣ್ತಾ ಇದೆ. ಒಂದ್ 100 ಮರಿ ಇತ್ತು, ಒಂದ್ 4 ಇದನ್ನೇ ನಾವು ಮಾಡಿದೀವಿ. ಈಗ ಇದು ಎಕ್ಸ್ಪೆನ್ಷನ್ ಮಾಡ್ತೀವಿ ನಾವು. ಯಾರಾದ್ರೂ ಬೇಕಾದ್ರೆ ಮರಿಗಳು ಕೊಡ್ತೀವಿ ಸರ್. ಹಣ್ಣಿನ ಗಿಡಗಳು ತಗೊಂಡೋಗಕ್ಕೆ ಇಲ್ಲ ಸರ್, ಅದ್ ಬೇರೆ ಇದೆ ಸರ್. ಅದು ಏಲಕ್ಕಿ ಬಾಳೆ ಇದೆ ಸರ್. ಅಂದ್ರೆ ಇದು ನಾವು ಕಾಡು ಕೃಷಿ ಅಂತ ಮಾಡಿದೀವಿ ಸರ್. ನಿಮಗೆ ಜಮೀನಲ್ಲಿ ತುಂಬಾ ನೀಟಾಗಿ ಕಾಣಲ್ಲ ಸರ್, ಬೇರೆಯವ್ರ ಜಮೀನ್ ತರ ಹುಲ್ ತೆಗ್ದಿರೋದೆಲ್ಲ. ರೀಸನ್ ಏನಂದ್ರೆ ಕಾಡು ಕೃಷಿ ಅಂದ್ರೆ ನಾವು ಗೇಮೆ ಮಾಡದೆ ಅಂದ್ರೆ 0 ಕಲ್ಟಿವೇಶನ್ ಅಲ್ಲಿ ಮಾಡ್ತಾ ಇದೀವಿ ಸರ್. ನೋಡಿ ನಿಮ್ಗೆ ಅಡಿಕೆ ಗಿಡ ಕಾಣ್ತಾ ಇದೆ, ಎಷ್ಟು ನೈಸರ್ಗಿಕವಾಗಿ ಬಂದಿದೆ ಸರ್. ಇಷ್ಟು ಬಿಸಿಲಲ್ಲಿ ನಾವ್ ಇದಕ್ಕೇನು ಆರ್ಗ್ಯಾನಿಕ್ ಅಲ್ದೆ ನೀರಲ್ದೆ ಏನು ಕೊಟ್ಟಿಲ್ಲ ಸರ್. ಸಂಪೂರ್ಣ ಸ್ವಚ್ಛವಾಗೇ ಬಂದಿದೆ ಸರ್. ನಿಮ್ಗೆ ಇನ್ನು ಆ ಕಡೆ 2 ಗದ್ದೆಯಲ್ಲಿ ಇನ್ನೂ ಚೆನ್ನಾಗಿ ಬಂದಿದೆ. ಒಂದಷ್ಟು ಕೆಲವು ಜಾಗದಲ್ಲಿ ಭೂಮಿ ಸತ್ವ ಇಲ್ಲ ಸರ್, ನಮಗೂ ಗೊತ್ತಿಲ್ಲದೆ ಕೆಲವೊಂದ್ಸರಿ ಮಣ್ಣೆಲ್ಲ ಕೀಳ್ಸಿದೀವಿ. ಇವಾಗ ಅದನ್ನೆಲ್ಲ ನ್ಯಾಚುರಲಿ ರೀಫಿಲ್ ಮಾಡ್ತಾ ಇದೀವಿ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.